ಕನ್ನಡ ನಾಮಫಲಕವನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಕರವೇ ಕನ್ನಡ ಬಣ ಈಗ ಎಲ್ಲೆಡೆ ಮುತ್ತಿಗೆಯನ್ನ ಹಾಕ್ತಾ ಇದೆ. ಮಾಲ್ ಆಫ್ ಏಷ್ಯಾಗೂ ಸಹ ಕರವೇ ಬಣ ಮುತ್ತಿಗೆಯನ್ನ ಹಾಕಿದೆ. ಮಹಿಳಾ ಕರವೇ ಕಾರ್ಯಕರ್ತರಿಂದ ಮುತ್ತಿಗೆಯನ್ನ ಹಾಕಲಾಗಿದ್ದು ನಾಮಫಲಕ ತೆರವುಗೊಳಿಸಬೇಕು ಅನ್ನುವಂತಹ ಘೋಷ ವಾಕ್ಯ ಮೊಳಗಿದೆ. ಮಹಿಳಾ ಕಾರ್ಯಕರ್ತೆಯರನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಎಲ್ಲೆಲ್ಲಿ ವಶಕ್ಕೆ ಪಡಿತಾ ಇದ್ದಾರೋ ಇದೆಲ್ಲವೂ ಕೂಡ ಗೊತ್ತು. ಒಂದು ಗುಂಪಾಗಿ ಹೋದ್ರೆ ಪೊಲೀಸರು ಎಲ್ಲರನ್ನು ಕೂಡ ಕಂಟ್ರೋಲ್ಗೆ ತಗೊಂಡ್ಬಿಡ್ತಾರೆ, ಎಲ್ಲವೂ ಕೂಡ ಮುಗಿದು ಹೋಗುತ್ತೆ ಅಂತ. ಆ ಕಾರಣಕ್ಕೆ ಕರವೇ ನಾರಾಯಣಗೌಡ ಏನ್ ಹೇಳಿದ್ರು ಅಂದ್ರೆ, ಎಲ್ಲರೂ ಪ್ರತ್ಯೇಕವಾಗಿ ಹೋಗಿ ಎಲ್ಲೆಲ್ಲಿ ನಾಮಫಲಕ ಇದೆ ಅದೆಲ್ಲರನ್ನು ವಿರೋಧಿಸಿ ಕಿತ್ ಹಾಕಿ ಅಂತ. ಹಾಗಾಗಿ ಮಾಲ್ ಆಫ್ ಏಷ್ಯಾ ಮುಂದೆ ಈ ಒಂದು ದೃಶ್ಯ ನೀವು ನೋಡ್ತಾ ಇದ್ರಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ. ಲೋಕೇಶ್, ಮಾಲ್ ಆಫ್ ಏಷ್ಯಾ ಅವರಿಗೆ ಒಂದು ಮನವಿ ಸಹ ಮಾಡಿದ್ರು ಕರವೇ ಬಣದಿಂದ. ಸೊ ಕನ್ನಡ 60% ಇರಬೇಕು ಕನ್ನಡ ಫಲಕ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇದನ್ನ ಅವರು ಧಿಕ್ಕರಿಸಿದ್ರು. ಆ ಕಾರಣದ ಎಫೆಕ್ಟ್ ಇವತ್ತು ಕಾಣ್ತಾ ಇದ್ದೀವ ಆ ರೋಷ ಆವೇಶವನ್ನ? ದಿವ್ಯಾ, ಖಂಡಿತವಾಗೂ ಅವರಿಗೆ ಎಚ್ಚರಿಸಿದ್ರು ಕೂಡ ನಾಮಫಲಕವನ್ನ ಬದಲಾವಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಹಾಗಾಗಿ ಈಗ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಮಹಿಳಾ ಕಾರ್ಯಕರ್ತರು ಗುಂಪು ಗುಂಪಾಗಿ ಬಂದು ಒಳಗಡೆ ನುಗ್ಗುವಂತ ಯತ್ನವನ್ನು ಕೂಡ ಮಾಡಿರುವಂತದ್ದು. ನಾಮಫಲಕ ಬದಲಾವಣೆ ಮಾಡಿ ಅಂತೇಳಿ ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅವರು ಬರೀ LED ನಲ್ಲಿ ಕನ್ನಡ ನಾಮಫಲಕ ಹಾಕಿದ್ರು, ಕಂಪ್ಲೀಟ್ ಆಗಿ ಫುಲ್ ಆಗಿ ಇಂಗ್ಲಿಷ್ ಅಲ್ಲಿ ಹಾಕಿದ್ದು, ಅದನ್ನ ಬದಲಾವಣೆ ಮಾಡಿರ್ಲಿಲ್ಲ. ಜೊತೆಗೆ ಕರವೇ ನಾರಾಯಣಗೌಡರ ವಿರುದ್ಧ ಕೂಡ ಅವರು ದೂರನ್ನ ದಾಖಲು ಮಾಡಿದ್ರು. ಅದನ್ನ ಖಂಡಿಸಿ ಕೂಡ ನಾಮಫಲಕ ಬದಲಾವಣೆ ಮಾಡಬೇಕು ಅಂತೇಳಿ ಈಗ ಮಹಿಳಾ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಈಗಾಗಲೇ ಪೊಲೀಸರು ಕೂಡ ಅವರನ್ನ ವಶಕ್ಕೆ ಪಡಿಬೇಕು ಅಂತೇಳಿ ಯತ್ನ ಮಾಡ್ತಾ ಇರುವಂತದ್ದು. ಅಲ್ಲಲ್ಲಿ ಕಾರ್ಯಕರ್ತರು ಏನಿದ್ದಾರೆ ಆ ಕಾರ್ಯಕರ್ತರು ನುಗ್ಗುವಂತ ಯತ್ನಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ತಾವು ಗಮನಿಸ್ತಾ ಹೋಗ್ತಾ ಇದ್ರ. ಈಗಾಗಲೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಅಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಮಾಡ್ತಾರೆ. ತಾವು ಗಮನಿಸ್ತಾ ಹೋಗ್ಬೋದು. ಮಾಲ್ ಆಫ್ ಏಷ್ಯಾ ಮುಂಭಾಗದಲ್ಲಿ ಮಹಿಳಾ ಕಾರ್ಯಕರ್ತರು ನಮಗೆ ನ್ಯಾಯ ಬೇಕು, ಕನ್ನಡ ನಾಮಫಲಕವನ್ನ ಬದಲಾವಣೆ ಮಾಡಲೇಬೇಕು ಅನ್ನೋದು. ಇವರು ಗೇಟ್ ನಿಂದ ಹೊರಗಡೆ ಇರ್ತಕ್ಕಂಥ ಮಹಿಳಾ ಕಾರ್ಯಕರ್ತರಾದ್ರೆ ಗೇಟ್ ಅನ್ನ ಏರಿ ಒಳಗಡೆ ಹೋಗಿರುವಂತ ಮಹಿಳಾ ಕಾರ್ಯಕರ್ತರ ತೋರಿಸ್ತಾ ಹೋಗ್ತೀನಿ. ಇವರು ಒಳಗಡೆ ನುಗ್ಗುವಂತ ಯತ್ನವನ್ನ ಮಾಡಿದ್ರು. ಈಗ ಇವರು ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿರುವಂತದ್ದು. ಈ ಕಡೆ ಹೊರಭಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಆ ಬ್ಯಾರಿಕೇಡ್ಗಳನ್ನ ಏರಿ ಒಳಗಡೆ ಹೋಗಿರುವಂತದ್ದು. ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯಲು ಯತ್ನ ಮಾಡ್ತಾ ಇದ್ರೆ. ಆದ್ರೆ ಮಹಿಳಾ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ನಾವು ನ್ಯಾಯ ಸಿಗೋವರೆಗೂ ಹೊರಭಾಗಕ್ಕೆ ಬರೋದಿಲ್ಲ ಅಂತೇಳಿ ಈಗ ಅವ್ರಿಗೆ ಅಂದ್ರೆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ರೆ. ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಅವರು ಕೇಳಿರ್ಲಿಲ್ಲ. ಈಗ ಒಬ್ಬೊಬ್ಬರನ್ನೇ ಪೊಲೀಸರು ಜೀಪಿಗೆ ಹತ್ತಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಗಮನಿಸಬಹುದಾಗಿದೆ. ಇವ್ರನ್ನೆಲ್ಲರೂ ಕೂಡ ವಶಕ್ಕೆ ಪಡೆದು ಮುತ್ತಿಗೆದ್ರೆ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯ ಕನ್ನಡಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಯಾರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಈ ರೀತಿ ಪ್ರತಿಭಟನೆಯನ್ನ ಹತ್ತಿಕ್ತಾ ಇದೆ ಅಂತ. ಮೇಡಮ್, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದೀರಾ, ವಶಕ್ಕೆ ಪಡ್ಕೊಂಡಿದ್ದಾರೆ, ತಮ್ಮನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ? ಏನ್ ಹೇಳೋದು? ಬೇರೆ ಇನ್ನೇನು ನಾವು ಮಾಡ್ತಾ ಇಲ್ಲ. ಆಯ್ತಾ, ನಾವು ಕೇಳ್ತಾ ಇರೋದು ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಅಷ್ಟೇ, ಬೇರೆ ಇನ್ನೇನು ಕೇಳ್ತಾ ಇಲ್ಲ. ನಾವು ಮಾಡ್ತಾ ಇಲ್ಲ, ನಾವು ಅವ್ರನ್ನ ಲೂಟಿ ಹೊಡಿತಾ ಇಲ್ಲ. ಅವ್ರನ್ನ ಕೇಳ್ತಾ ಇರೋದೇನು? ಕನ್ನಡದಲ್ಲಿ ಹಾಕಿ. ಕರ್ನಾಟಕದಲ್ಲಿ ನೀನ್ ಬದುಕಕ್ ಬಂದಿದ್ಯಾ? ಬದುಕಕ್ ಬಂದಿರೋನು ಕನ್ನಡದಲ್ಲಿ ಹಾಕು. ಒಂದು ಒಳಗಡೆ ಮಾಳಿಗೆ ವಶಕ್ಕೆ ಪಡೆದಿರೋಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಒಬ್ಬೊಬ್ಬರನ್ನೇ ವಶಕ್ಕೆ ಪಡೆಯುವಂತ ಅರಸಾಹಸವನ್ನ ಪೊಲೀಸರು ಮಾಡ್ತಾ ಇರೋದಂತ ಗಮನಿಸ್ತಾ ಹೋಗ್ತಾ ಇದ್ರ. ಎಷ್ಟೇ ಬಲವಂತ ಮಾಡಿದ್ರೆ ಕೈ ಕಾಲು ಹಿಡಿದು ಎಳೆದುಕೊಂಡು ಒಳಕ್ಕೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮಹಿಳೆಯರು ಪಟ್ಟು ಬಿಡದೆ ಇಲ್ಲೇ ನಿಂತು ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕನ್ನಡ ನಾಮಫಲಕವನ್ನ ಹಾಕಬೇಕು, ಜೊತೆಗೆ ನಾರಾಯಣಗೌಡರ ವಿರುದ್ಧ ಹಾಕಿರುವಂತ ಕೇಸನ್ನ ಹಿಂಪಡೆಯಬೇಕು. ಕನ್ನಡಕ್ಕೋಸ್ಕರ ಕನ್ನಡ ನಾಡಿನಲ್ಲಿದ್ದು ಕನ್ನಡಕ್ಕೆ ದ್ರೋಹ ಬಗೆತಾ ಇರ್ತಕ್ಕಂಥ ನಿಮ್ಮಂತವ್ರು ಯಾಕೆ ಇಲ್ಲಿರ್ಬೇಕು ಅಂತೇಳಿ ಈಗ ಅವ್ರು ವಶಕ್ಕೆ ನೋಡಬಹುದಾಗಿದೆ. ಬಲವಂತವಾಗಿ ಮಹಿಳಾ ಕಾರ್ಯಕರ್ತರನ್ನ ಮಹಿಳಾ ಪೊಲೀಸರೆಲ್ಲರೂ ಕೂಡ ಕಾರನ್ನು ಹತ್ತಿಸುವಂತ ಕೆಲಸಕ್ಕೆ ಕೂಡ
ಮುಂದಾಗ್ತಾ ಹೋಗ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಅಲ್ಲಲ್ಲಿ ಮಾಲ್ಗಳಲ್ಲಿ ಗುಂಪಾಗಿ ಸೇರ್ಕೊಂಡು ಜನ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ರೆ, ಒಬ್ಬೊಬ್ಬರನ್ನೇ ಕಾರಿಗೆ ಹತ್ತಿಸುವಂತ ಅರಸಾಹಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನು ಕೂಡ ಮಾಲಾಪೇಶ ಒಳಗಡೆ ಹೋಗಿರ್ತಕ್ಕಂಥ ಮಹಿಳಾ ಕಾರ್ಯಕರ್ತರನ್ನ ಕರ್ಕೊಂಡು ಬರೋದಕ್ಕೂ ಕೂಡ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾ ಹೋಗ್ತಿದ್ರೆ, ಒಂದಷ್ಟು 4 ಜನ ಅಲ್ಲೇ ಒಳಗಡೆ ಪ್ರತಿಭಟನೆಗೆ ನಿಂತಿರುವಂತದ್ದು ನೋಡಬಹುದಾಗಿದೆ. ನಿರ್ತಕ್ಕಂಥವರ ಹಿಂಪಡೆಯೋದಕ್ಕೆ ಮುಂದಾಗ್ತಾ ಇದ್ರೆ. ಮೇಡಮ್ ನಮಸ್ತೆ. ಪೊಲೀಸರು ವಶಕ್ಕೆ ಪಡೆದು ತಮ್ಮನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ಕನ್ನಡವನ್ನು ಹಾಕ್ತಾ ಇರುವಂತ ದುರಂಕಾರ ವರ್ತನೆ ತೋರುತ್ತಿರುವ ಮಾಲಾಪೇಶಕ್ಕೆ ಸಪೋರ್ಟ್ ಮಾಡಿ ಹೋರಾಟಗಾರನ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ನಮ್ಮ ಸಾಂಕೇತಿಕ ಹೋರಾಟ ಇವತ್ತು. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಒಳಗಡೆ ಎಲ್ಲೂ ಕನ್ನಡ ಇಲ್ಲ, ಬರೀ ಇಂಗ್ಲಿಷ್ ನಾಮಫಲಕ, ಎಲ್ಲೆಲ್ಲೂ ಕನ್ನಡ ಇಲ್ಲ. ಪೊಲೀಸರೇ ಅಷ್ಟೇ ಅಲ್ಲ, ಮಾಲಾಪೇಶ ಸಿಬ್ಬಂದಿ ಕೂಡ ಅಲ್ಲಿ ಗೇಟ್ ನ ಮುಂಭಾಗದಲ್ಲಿ ನಿಂತ್ಕೊಂಡು ಯಾರು ಕೂಡ ಒಳಗಡೆ ಗೆದ್ರೆ ಬರದಂತೆ ಭದ್ರತೆಯನ್ನ ಕೂಡ ಮಾಡ್ಕೊಳ್ತಾ ನೋಡಬಹುದಾಗಿದೆ. ಒಳಗಡೆ ಯಾರು ಬರ್ತಾರ ಅವ್ರನ್ನ ಸೆಕ್ಯೂರಿಟಿಯನ್ನ ನೇಮಕ ಮಾಡಿರೋದು ನಾವು ಗಮನಿಸ್ತಾ ಹೋಗ್ತಾ ಇದ್ರೆ, ಮಾಲಾಪೇಶದವರ ದೌರ್ಜನ್ಯ ಯಾವ ರೀತಿ ಇದೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಯಾವ ರೀತಿ ಇದೆ ಅಂತ ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬರೀ ನಾಮಫಲಕವನ್ನ ಬದಲಾವಣೆ ಮಾಡಿ ಅಂತ ಹೇಳಿದ್ದಕ್ಕೆ ಈಗ ಅವರು ಈ ರೀತಿಯಾಗಿ ಸೆಕ್ಯೂರಿಟಿಗಳನ್ನ ಇಟ್ಕೊಂಡು ಒಳಗಡೆ ಹೋಗದಂತೆ ಪ್ರಯತ್ನ ಮಾಡ್ತಾ ಇದ್ರೆ ನೋಡಬಹುದಾಗಿದೆ. 4 ಜನರು ಈಗಾಗಲೇ ಬ್ಯಾರಿಕೇಡ್ಗಳನ್ನ ದಾಟಿ ಒಳ ಹೋಗ್ಲಿಕ್ಕೆ ಕೂಡ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ರೆ. ಇಷ್ಟು ಪಟ್ಟು ಬಿಡದೇನೆ ನಾಮಫಲಕಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಯಾಕೆ ಇಷ್ಟು ಅಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಹೇಳಿಕೆ ಕೊಟ್ಟಿರೋ ಹಾಗೆ, ಅಣ್ಣ ನಾರಾಯಣಗೌಡರು ಹೇಳಿಕೆ ಕೊಟ್ಟಿರೋ ಹಾಗೆ ಇವತ್ತು ಮಹಿಳಾ ಘಟಕ ಇವನ ಒಂದು ಷರತ್ನ ಚಾಲೆಂಜ್ ಹಾಕಿ ಇವತ್ತು ಅವನ ಮಾಲ್ ಮುಂದೆನೆ ಬಂದಿದೀವಿ ಸ್ವಾಮಿ. ಒಳಗಡೆ ಔತ್ಕೊಂಡು ಕುತ್ಕೊಂಡಿದ್ಯಾ, ಬಾರ ಆಚೆಗೆ. ನನ್ನ ಮೇಲೆ ಎಷ್ಟೋ ಕೇಸ್ ಹಾಕ್ತೀಯಾ. ನಮ್ಮ ನಾಯಕರು ನಮ್ನೆಲ್ಲ ಸಿಮ್ಮಿಣಿಗಳಾಗಿ ಸಾಕಿದ್ದಾರೆ. ನಿನ್ನ ಮಾಲ್ ಮುಂದೆನೆ ಬಂದು ಇವತ್ತು ಬಾಗ್ಲಾಕೊಂಡು 100 ಜನ ಬೌನ್ಸರ್ನ ಇಟ್ಕೊಂಡು ಪೊಲೀಸ್ನ ಒಂದು ಸೆಕ್ಯೂರಿಟಿ ತಗೊಂಡು ಔತ್ಕೊಂಡು ಕೂತ್ಕೊಂಡಿದ್ಯಾ. ಅಯೋಗ್ಯ. ಏನು ಅನ್ಕೊಂಡಿದ್ಯಾ? ಇದು ಕರ್ನಾಟಕ. ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ. ಏನ್ರು ಆಟ ಆಡ್ತೀರೇನ್ರು? ನಾವು ವಿನಯದಿಂದ ಹೇಳಿದ್ರೆ ನಮ್ಮನ್ನ ತುಳಿತೀರಾ? ಬಾರ, ನಿನ್ನ ಇಲ್ಲೇ ತುಳಿದಾಕ್ತೀವಿ, ಬಾರ. ಇದು ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಮತ್ತೊಂದ್ ಕಡೆ ಬಲವಂತವಾಗಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ. ಗಮನಿಸಬಹುದಾಗಿದೆ. ಒಬ್ಬೊಬ್ಬರಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಗೆ ಈಗ ಪ್ರತಿಭಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಮಾಲಾಪೇಶ ವಿರುದ್ಧ ಆಕ್ರೋಶ ನೋಡಬಹುದು ಯಾವ ರೀತಿಯಲ್ಲಿ ಅವರನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ 3-4 ಜನರನ್ನ ಪೊಲೀಸ್ ಕಾರಿನಲ್ಲಿ ಕರೆದುಕೊಂಡು ಹೋಗುವಂತ ಕೆಲಸವನ್ನಾಗಿದೆ. ಬಲವಂತವಾಗಿ ಕಾರ್ ಡೋರ್ ತೆಗೆದು ಅವರನ್ನ ಒಳಕ್ಕೆ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ಸಾಕಷ್ಟು ಬಾರಿ ಅವರಿಗೆ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಮನವಿಯನ್ನು ಕೊಟ್ಟರು ಕೂಡ ಎಚ್ಚೆತ್ತುಕೊಂಡು ನಾಮಫಲಕವನ್ನ ಬದಲಾವಣೆ ಮಾಡಿರಲಿಲ್ಲ. ಬರೀ ಕಣ್ಣರಿಸುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ರೀತಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ದಿವ್ಯಾ, ಮಾಲ್ ಒಳಗ್ ಹೋಗ್ಲಿಕ್ಕೆ ಕೆಲವರು ಪ್ರಯತ್ನಿಸಿದ್ರು. ಒಳಗೆ ಯಾರಾದ್ರೂ ಕಾರ್ಯಕರ್ತರು ಹೋಗಿದ್ದಾರಾ ಅಥವಾ ಅವರೆಲ್ಲರನ್ನೂ ಕೂಡ ಆಚೆ ಕರ್ಸ್ಕೊಂಡಾಗಿದ್ಯಾ ಲೋಕೇಶ್? ದಿವ್ಯಾ, ಮಾಲ್ ಒಳಗಡೆ ಹೋಗುವಂತ ಪ್ರಯತ್ನ ಮಾಡಿದ್ರು, ಯಾರು ಕೂಡ ಮಾಲ್ ಒಳಗಡೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಆ ಪ್ರಮಾಣದಲ್ಲಿ ಮಾಲಾಪೇಶದವರು ಭದ್ರತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪೊಲೀಸರು ಕೂಡ ಒಳ ಹೋಗ್ಲಿಕ್ಕೆ ಕೂಡ ಅವಕಾಶವನ್ನ ಮಾಡ್ಕೊಡ್ತಿಲ್ಲ. ಇವರಾಗ್ಲೇ ಬ್ಯಾರಿಕೇಡ್ ಅನ್ನ ಮಾಲ್ ಮುಂಭಾಗದಲ್ಲಿ ಹಾಕಿದ್ರಲ್ಲ, ಅದ್ರ ಬ್ಯಾರಿಕೇಡ್ ಅನ್ನ ದಾಟಿ ಈ 4 ಜನ ಮಹಿಳಾ ಕಾರ್ಯಕರ್ತರು ಮಾತ್ರ ಹೋಗಿರುವಂತದ್ದು. ಅದರಿಂದ ಒಳಭಾಗಕ್ಕೆ, ಮಾಲಾಪೇಶ ಒಳಭಾಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಪ್ರಮಾಣದಲ್ಲಿ ಈ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿರುವಂತದ್ದು. ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ, ಯಾವ ರೀತಿಯಾದ ಮನವಿ ಮಾಡಿದ್ರು ಕೂಡ ಅವರು ಕನ್ನಡಕ್ಕೆ ಬಗ್ತಾ ಇಲ್ಲ ಅಂತಂದ್ರೆ ಇನ್ನವರ ಈ ಕನ್ನಡ ದ್ರೋಹವನ್ನ ಯಾವ ರೀತಿ ಸಹಿಸಿಕೊಳ್ಳೋದು ಅಂತ ಹೇಳಿ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರಿಗಾಗಲೇ 4 ಜನ ಒಳ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ಒಳ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಆ ಪ್ರಮಾಣದಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮೇಡಮ್, ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರಿ, ಆದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ. ದುಡ್ಡಿನ ಅಹಂಭಾವ ಅವರಿಗೆ, ಕನ್ನಡ ತಾಯಿನ ತುಳಿಬೇಕು ಅನ್ನೋದವರಿಗೆ. ಪರಭಾಷೆನ ಮೆರೆಸ್ತಾ ಇದಾರಲ್ಲ, ಯಾಕೆ ಸರ್ ಕನ್ನಡದವ್ರು ಸುಮ್ನೆ ಇರ್ಬೇಕು? ಯಾಕೆ ಸುಮ್ನೆ ಇರ್ಬೇಕು? ಹೊಟ್ಟೆ ಉರಿತಾ ಇದೆ ನಮಗೆ. ಆಯ್ತು, ಅವನಿಗೆ ಬರ ಕೇಳಿ, ಅವ್ನು ಎಷ್ಟು ಕೇಸ್ ಹಾಕ್ತಾನೆ ಹಾಕೊಂಡ್ಲಿ. ಪೊಲೀಸರಿಗೆ ನಾವೇನು ಇದು ಮಾಡಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂತಾರೆ. ಅದ್ ನಮಗೆ ಸಂಬಂಧ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಮ್ಮ ಹೋರಾಟಕ್ಕೆ ಜಯ ಸಿಗಲೇಬೇಕು. 60% ಅಷ್ಟು ಹಾಕಿಲ್ಲ. ಒಂದು ವಾರದ ಈಚೆಗೆ ಮಾಲಾಪೇಶ ಅಂತ ಕನ್ನಡದಲ್ಲಿ ಏನು ಪ್ರತಿಭಟನಾಕಾರರು ಮಾಲಾಪೇಶ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಭದ್ರತೆಯನ್ನ ಹೆಚ್ಚಳ ಮಾಡಿಕೊಂಡಿದ್ದಾರೆ ಅಂತದ್ದು ನಮಗೆ ಕಂಡು ಬರ್ತಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಕರವೇ ಕಾರ್ಯಕರ್ತರು ಇವತ್ತು ಎಲ್ಲೆಡೆ ಮುತ್ತಿಗೆ ಹಾಕಿದ್ರು.